ನಾವು ದಿವಸ ದುಡ್ಡು ದಿವಸ ತಿನ್ನೋರು ಸರ್. ನಮ್ದೆಲ್ಲ ನಡೆಯುದು ಇದ್ರ ಮ್ಯಾಗ ರೀ. ನಮ್ದೇನ್ ಹಿಂದ ಆಸ್ತಿ ಇಲ್ಲ ಏನಿಲ್ಲ ಸರ್. ಅಂದ್ರೆ ಬಾಳ ಸಮಸ್ಯೆ ಇದೆ. ಅದ ಎಷ್ಟು ಸಮಸ್ಯೆ ಐತೆ ಅಂದ್ರೆ ಅವ್ರಿಗೆ ಗೊತ್ತಿರಿ ಅದ. ಹೇಳೋದೇ ಇಲ್ರಿ ರಾಜಕಾರಣಿಗಳದು ತಮ್ಮದೇ ತಾವ್ ಹೇಳೋರು. ನಾವ್ ಏನ್ ಹೇಳಿದ್ರು ಅವ್ರು ಗಾಳಿಗೆ ತೂರ್ ಕೈ ಬಿಟ್ಟು ಬಿಡೋರು. ಅಂದ್ರೆ ನಿಮ್ಮ ಕಷ್ಟಕ್ಕೆ ಸ್ಪಂದನೆ ಮಾಡುವಂತವ್ರು ಇಲ್ಲ ಅಂತೀರಾ? ಇಲ್ಲ, ಯಾರ ರಾಜಕಾರಣಿಗಳು ಆದ್ರು ಶಾಲಿ ಕಲ್ತ್ರು ಆಟೋ ಓಡಿಸಾಕ. ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಬಾಗಲಕೋಟೆಯಲ್ಲಿ ಇದ್ದೀವಿ. ಬಾಗಲಕೋಟೆಯಲ್ಲಿ ನನ್ನ ಹಿಂದ್ಗಡೆ ಗಮನಿಸ್ತಾ ಇರಬಹುದು ಆಟೋಗಳಿದಾವೆ. ಬಹುತೇಕ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಆಟೋ ಒಂದು ಈ ಇಂಧನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಗ್ಯಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹುತೇಕ ತೊಂದರೆಗಳನ್ನು ಎದುರಿಸ್ತಾ ಇದ್ದಾರೆ. ಇದು ಕೇವಲ ಇವತ್ತು ಬಾಗಲಕೋಟೆಗೆ ಮಾತ್ರ ಸೀಮಿತವಾಗಿರುವಂತದ್ದಲ್ಲ, ಬಹುತೇಕ ಕಡೆ ಈ ಸಮಸ್ಯೆ ಇರುವಂತದ್ದು. ಸೊ ಈಗ ನಮ್ಮ ಜೊತೆಗೆ ಆಟೋ ಡ್ರೈವರ್ಗಳು ಕೂಡ ಇದ್ದಾರೆ. ಅವರ ಸಮಸ್ಯೆಗಳು ಏನು, ಅವರ ಈ ಒಂದು ಬಾಗಲಕೋಟೆ ಮತಕ್ಷೇತ್ರದ ಉಪಚುನಾವಣೆಯಲ್ಲಿ ಅವರ ಬೆಂಬಲ ಯಾರಿಗಿದೆ, ಮತ್ತು ಇಲ್ಲಿ ಯಾರು ಗೆದ್ದ ನಂತರ ಅಥವಾ ಗೆದ್ದ ಬಳಿಕ ಅವರ ಏನು ಕೆಲಸಗಳನ್ನ ಮಾಡಿಕೊಡ್ಬೇಕು ಅನ್ನುವಂಥ ಬೇಡಿಕೆಗಳಿದ್ದಾವೆ. ಈ ಕುರಿತಾಗಿ ಒಂದಿಷ್ಟು ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಈ ಆಟೋ ಚಾಲಕರದ ಸಮಸ್ಯೆಗಳು ಸದ್ಯಕ್ಕೆ ಏನು ಕಾಣಿಸ್ತಾ ಇದೆ ನಿಮಗೆ ಇತ್ತೀಚೆಗೆ? ಈಗ ಇದು ಸರ ಮೊದ್ಲೇಕ ಫಸ್ಟ್ ಒಂದಪ್ಪ ಮುಳುಗಡೆ ಪ್ರದೇಶ ರೀ. ಹಾಂ, ಇಲ್ಲೇ ದುಡ್ಕೊಂಡು ತಿನ್ನಾಕ ಬೇರೆ ಆಪ್ಷನ್ ಇಲ್ರಿ. ನಾವು ಶಾಲಿ ಕಲ್ತ್ರು ಆಟೋ ಓಡಿಸಾಕ ರೀ. ಏನು ಮುಗಿಸಿದ್ರಿ ನೀವು ಎಜುಕೇಶನ್? ನಂದು ಬಿಕಾಮ್ ಕಂಪ್ಲೀಟ್ ಆಗಲಿಲ್ಲ ರೀ. ಹಾಂ ಹಾಂ. ಅದೇನು ಸಮಸ್ಯೆಯಿಂದ ಆಟೋ ಓಡಿಸಾಕತ್ತೀನಿ ರೀ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ರಿ? 99 ಆಟೋ ಓಡಿಸಾಕತ್ತೀನಿ ಸರ್. ಈಗ ಮೊದಲೆಲ್ಲ ಹೇಗಿತ್ತು, ಈಗ ಹೇಗಿದೆ ನಿಮ್ಮ ಒಂದು? ಮೊದ್ಲು ಅವಾಗ ಏನು ಸರ ಎಲ್ಲ ಸ್ವಸ್ಥ ಐತೆ ಸರ್. ಹಾಂ, ನಾ ಬಂದಾಗ 32 ರೂಪಾಯಿ ಐತೆ ಸರ್ ಪೆಟ್ರೋಲ್. ಅವಾಗೆಲ್ಲ ಮಾಡಿದ್ವಿ ಸರ್. ಏನು ಬರ್ಬರ್ತಾ ಏನು ದಿನಮಾನಗಳು ಬಂದು ಎಲ್ಲ ರೇಟು ಜಂಪ್ ಆದವು ಸರ್. ಈಗ ಮತ್ತೆ ಗ್ಯಾಸು ಮತ್ತೆ ಸಿಲಿಂಡರ್ ಅದೇನು ಸಿಗ್ತಿಲ್ಲ, ಪೆಟ್ರೋಲ್ ಡೀಸೆಲ್ದು ಸಮಸ್ಯೆಗಳಾಗ್ತಾ ಇದೆ. ಅದನ್ನು ಯಾವ ಥರ ಫೇಸ್ ಮಾಡ್ತಾ ಇದ್ರಿ? ಇವ್ರದ ಒಂದು ಪಂಪ್ ಐತೆ ಸರ್. ನಂದು ಗಾಡಿ ಗ್ಯಾಸಿಂದ ಐತೆ ಸರ್, LPG. ಈಗ ಆಲ್ಮೋಸ್ಟ್ ಆಲ್ ಡೀಸೆಲ್ ಗಾಡಿ CNG ಇದಾವೆ ರೀ. ನಾ ತೊಗೊಂಡಿದ್ದು ಗ್ಯಾಸಿನ ಗಾಡಿ ರೀ. ತೊಗೊಂಡಾಗ 35 ರೂಪಾಯಿ ಲೀಟ್ರ್ ಐತೆ ಸರ್ ಗ್ಯಾಸ್. ಈಗ 97 ರೂಪಾಯಿ ಒಂದು ಲೀಟ್ರ್ ಆಗೈತೆ ಸರ್. ಯಾವಾಗಿಂದ 97 ರೂಪಾಯಿ ಆಗಿರುವಂಥದ್ದು? ಈಗ 3-4 ದಿವಸ. ಅದಕ್ಕೆ ಹಿಂದೆ ರೀ 65 ರೂಪಾಯಿ ಇತ್ತು. 65 ನೆಕ್ಸ್ಟ್ 85 ಆಯ್ತು ರೀ. 85 ಆಗಿ ಈಗ 2 ದಿವಸದಿಂದ 97 ರೂಪಾಯಿಗೆ ಒಂದು ಲೀಟ್ರ್ ಆಗೈತೆ ಸರ್. ಒಮ್ಮೆಲೆ ಯಾಕಿಷ್ಟು ರೇಟ್ ಪ್ರೈಸ್ ಜಾಸ್ತಿ ಆಗಿರುವಂಥದ್ದು? ಏನಾದ್ರು ಕೇಳಿದ್ರೆ ಇವ್ರದಾಗ ಒಂದು ಪಂಪ್ ಐತೆ ಸರ್ ಬಾಲ್ಕೋಟೆಗೆ LPG. ಕೇಳಿದ್ರೆ ಅಲ್ಲಿ ಅವ್ರು ಹಂಗೆ ಕೊಡ್ತಾರೆ, ಹಂಗೆ ಕೊಡ್ತೀವಿ ರೀ. ನಾವು ತರಿಸಂದ್ರೆ ತರಿಸ್ತೀವಿ, ನೀವು ಆಟೋದಾರ ಬೇಡ ನಾವು ಬಂದ್ ಮಾಡ್ತೀವಿ ಅನ್ನೋ ವಿಚಾರ ಹೇಳ್ತಾರೆ ನಮಗೂ. ಅಂದರೆ ನಿಮ್ಮನ್ನು ಭಯಪಡಿಸುವಂಥದ್ದು, ಅಂದರೆ ದುಡಿಮೆಗೆ ಇನ್ನು ಬೇರೆ ದಾರಿ ಇಲ್ಲ ಅನ್ನೋ ಕಾರಣಕ್ಕೆ ಆ ರೀತಿಯಾಗಿ ನಿಮಗೆ. ನೆಕ್ಸ್ಟ್ ಏನು ತರಿಸ್ತೀವಿ ನಾವು ಗ್ಯಾಸ್ 130 ರೂಪಾಯಿ ಪರ್ ಲೀಟ್ರ್ ಆಗತ್ತಂತ್ರಿ. ನೆಕ್ಸ್ಟ್ ಈಗ ತರಿಸ್ಕೊಳ್ಳುವಂಥದ್ದು ಈಗ ಅಂದರೆ ಈ ವಾರದಲ್ಲಿ ಆಗುವಂಥದ್ದು ಈ ಬದಲಾವಣೆ ಎಲ್ಲ. ಈಗ ಏನು ಇದ್ದದ್ದು ಸ್ಟಾಕ್ ಖಾಲಿ ಆತಂದ್ರೆ ನೆಕ್ಸ್ಟ್ ಏನು ತರಿಸಿಲ್ಲ 130 ರೂಪಾಯಿ ಒಂದು ಲೀಟ್ರ್ ಆಗತ್ತಂತ. ಓಕೆ ಓಕೆ ಓಕೆ. ಇದು ಕೊಡದ ಮೈಲೇಜ್ 20 ಕಿಲೋಮೀಟರ್ ಕೊಡುತ್ತೆ ಸರ್. ನಾವು 10 ಕಿಲೋಮೀಟರ್ ಐತಿ ಗದ್ದನಿಗೆ ಕ್ರಾಸ್ ಟು ಬಾಗಲಕೋಟೆ. ಹೋಗಿ ಬಂದ್ವಿ ಅಂದ್ರೆ 1 ಲೀಟ್ರ್ ಮ್ಯಾಗ ಹೋಗುತ್ತೆ ಸರ್. ಅದು ನಮ್ದು ಏಟ್ ಆಗುತ್ತೆ ಸರ್, 200-200 ರೂಪಾಯಿ ಆಗುತ್ತೆ ಕಲೆಕ್ಷನ್. 130 ಅಲ್ಲಿ ಹೋತಂದ್ರೆ ನಮ್ದು ಉಳ್ಕಿದ್ದು ಏನು ಅಂದರೆ ಇದಕ್ಕೆ ಪ್ರಯಾಣಿಕರು ಯಾವ ರೀತಿಯ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ? ಅಂದರೆ ಆಟೋಮೆಟಿಕ್ ಆಗಿ ಏಕಾಏಕಿಯಾಗಿ ಇಷ್ಟೊಂದು ಬೆಲೆ ಏರಿಕೆ ಆಗಿರುವಂಥದ್ದು. ಸೊ ಆಟೋ ಇವಾಗ 10 ರೂಪಾಯಿ ಇದ್ದಿದ್ದು ಸಡನ್ ಆಗಿ 20 ರೂಪಾಯಿ ಮಾಡುವಂಥ ಅನಿವಾರ್ಯತೆ ಆಗಿದೆ. ಸೊ ಈಗ ಪ್ರಯಾಣಿಕರು ನಿಮ್ಮ ಜೊತೆ ಬರಬೇಕಾದ್ರೆ ಏನು ಪ್ರತಿಕ್ರಿಯೆಗಳು ಹೇಗಿದ್ದಾವೆ ಸರ್? ನಾವೇನು ಅವ್ರಿಗೇನು ಹೆಚ್ಚಿಗೆ ಅಮೌಂಟ್ ಕೇಳಿಲ್ಲ ಸರ್. ಹಿಂಗೆ ಆಗೈತೆ ಅಂದ್ರೆ ಅವ್ರು ಹೇಳ್ತೀವಿ, ಅವ್ರು ಸುಮ್ಮನೆ ತಮ್ಮ ಪಾಡಿಗೆ ತಾವು ಮೊದಲಿನ ರೇಟ್ ಐತೆ ಸ್ಪೋಟ್ ಹೋಗ್ತಾರೆ. ರೇಟ್ ಜಂಪ್ ಅಂಕರ್ ಏನು ತನಕ ಮಾಡಿಲ್ಲ ರೀ. ಅಂದರೆ ನೀವು ಮುಂಚೆ ಯಾವ ರೇಟ್ ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇದ್ರು ಅದೇ ರೇಟಲ್ಲಿ ಅದಕ್ಕಿಂತ ಮೊದ್ಲೇಕಿನ ಏನು ರೇಟ್ ಜಂಪ್ ಮಾಡಿ ಅದೇ ರೇಟ್ ಇನ್ನೂ ತನಕ ಕಂಟಿನ್ಯೂ ಐತೆ ಸರ್. ನಾವು ಕರೆ ಚಾರ್ಜ್ ಒಳಗೆ ಹೆಚ್ಚಿಗೆ ಮಾಡೇ ಇಲ್ಲ ರೀ ಇನ್ನೂ ತನಕ. ಇಷ್ಟೆಲ್ಲ ಸಮಸ್ಯೆಗಳಿದ್ರು ಮನೆಯಲ್ಲಿ ಬಹುತೇಕ ಸಮಸ್ಯೆಗಳಾದರೂ ಕೂಡ ಪ್ರಯಾಣಿಕರು ತೊಂದರೆ ಆಗಬಾರ್ದು ಅನ್ನೋ ಕಾರಣ ನಿಟ್ಟಿನಲ್ಲಿ ಪ್ರಯಾಣಿಕರದೊಂದೇನು ಹೆಚ್ಚಿನ ಅಮೌಂಟನ್ನು ತೆಗೆದುಕೊಳ್ಳುವಂಥದ್ದೇನು ಕೂಡ ಆಗಲಿಲ್ಲ ಅಂತ. ಅದೇನು ಹೆಚ್ಚಿನ ಹೊರೆ ನಮ್ಮ ಮ್ಯಾಗ ಐತೆ ಸರ್. ನಾವೇನು ಪ್ರಯಾಣಿಕರ ಮ್ಯಾಗ ಹಾಕಿಲ್ಲ ರೀ. ಏನೋ ಒಬ್ಬರು 5 ರೂಪಾಯಿ ಕಮ್ಮಿ ಕೊಟ್ಟೋಕಾರ, ಆದರೂ ಇರಲಿ ನೆಕ್ಸ್ಟ್ ಟೈಮ್ ಬಂದಾಗ ಕೊಡ್ತಾರೆ. ಅವರು ಬಂದು ಕೊಡಲಿ ಬಿಡಲಿ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೊಂದೀವಿ ಸರ್ ನಾವು. ಅಲ್ಲ, ಈ ಮೂಲಕ ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರಕ್ಕಾಗಿರ್ಬೋದು ಏನು ನೀವು ಹೇಳೋದಕ್ಕೆ ಇಷ್ಟಪಡ್ತೀರಿ? ಅಂದರೆ ಈಗ ಸರ್ ಒಂದು ಪರಿಹಾರ ಕಂಡ್ಕೋಬೇಕು ಸರ್. ನಾವು ದಿವಸ ದುಡ್ಡು ದಿವಸ ತಿನ್ನೋರು ಸರ್. ನಮ್ದೆಲ್ಲ ನಡೆಯುದು ಇದ್ರ ಮ್ಯಾಗ ರೀ. ನಮ್ದೇನು ಹಿಂದೆ ಆಸ್ತಿ ಇಲ್ಲ ಏನಿಲ್ಲ ಸರ್. ಅದಕ್ಕೊಂದು ಏನರ ಸರ್ಕಾರಗಳು ಪರಿಹಾರ ಕಂಡ್ಕೊಂಡ್ರೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ನಮ್ದು ಅನಿಸಿಕೆ ಸರ್. ಓಕೆ 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 ಓಕೆ. ಸೊ ನಿಮ್ಮ ಹೆಸರೇನು? ಅವ್ರದೇ ಬರೋಬ್ರಿ ಅವ್ರು ಹೇಳಿದಾಗೆ ಅಂತೀರಾ? ನೀವು ಪ್ರಶ್ನೆಗಳನ್ನು ಮಾಡಬೇಕು. ಏ- ಯಾವತ್ತು ರಾಜಕಾರಣಿಗಳನ್ನ ಅಧಿಕಾರಿಗಳನ್ನ ನೀವು ಪ್ರಶ್ನೆ ಹೇಳೋದೇ ಇಲ್ರಿ ರಾಜಕಾರಣಿಗಳದು ತಮ್ಮದೇ ತಾವ್ ಹೇಳೋರು. ನಾವ್ ಏನ್ ಹೇಳಿದ್ರು ಅವ್ರು
ಗಾಳಿಗೆ ತೂರ್ ಕೈ ಬಿಟ್ಟು ಬಿಡೋರು. ಅಂದ್ರೆ ನಿಮ್ಮ ಕಷ್ಟಕ್ಕೆ ಸ್ಪಂದನೆ ಮಾಡುವಂತವ್ರು ಇಲ್ಲ ಅಂತೀರಾ? ಇಲ್ಲ ಯಾರ ರಾಜಕಾರಣಿಗಳು ಆದ್ರು ಇದು ಬಹುತೇಕ ಇಲ್ಲಿ ಒಂದೇ ಭಾಗದಲ್ಲಿ ಅಂತೀರಾ ಅಥವಾ ಎಲ್ಲ ದೇಶದ ತುಂಬೆ ಹೇಳ್ಬೇಕಂದ್ರೆ ತಮ್ದೊಂದ ನೋಡ್ಕೋತಾರೆ, ಬಡ್ರದ್ದು ಯಾರು ನೋಡ್ತಾರ್ರಿ ಈಗ? ಎಲ್ಲ ನೋಡ್ರಿ ಪಾಪ ಅವ್ರು ಸಂಚನ ಇರ್ತತ್ರಿ, ಬರೀ 2 ಟ್ರಿಪ್ ಆಗ್ತಾವತ್ತ. ಈಗೆಲ್ಲ ಫ್ರೀ ಬಸ್ ಮಾಡಿ ಎಲ್ಲ ಗತಿ ಮುಗತ್ರಿ. ಬಡ್ರು ದುಡ್ಕೊಂಡ್ ತಿನ್ನೋದು ಪರಿಸ್ಥಿತಿ ಭಾಳ ಕೆಟ್ಟೈತ್ರಿ. ಅಂದ್ರೆ ಈಗ ಗ್ಯಾರಂಟಿ ಯೋಜನೆಯಿಂದ ಡ್ರೈವರ್ಸ್ಗಳಿಗೆಲ್ಲ ಸಮಸ್ಯೆ ಆಗ್ತಿದೆ ಅಂತೀರಾ? ಭಾಳ ಅಂದ್ರೆ ಭಾಳ ಸಮಸ್ಯೆ ರೀ. ಅದು ಎಷ್ಟು ಸಮಸ್ಯೆ ಐತೆ ಅಂದ್ರೆ ಅವ್ರಿಗೆ ಗೊತ್ತಿರಿ. ಅದು ಮೊದಲ ಗ್ಯಾರಂಟಿ ಇಲ್ಲದ ಟೈಮ್ದಾಗ ಅದೆಲ್ಲ ಏನೋ ಸ್ವಲ್ಪ ಏನರ ಇದು ಆಕೈತ್ರಿ. ಈಗ ಅಂಕರ ಗ್ಯಾರಂಟಿ ಕೊಟ್ಟಾರ ಕೇಳ್ರಿ ಅವ್ರ ಒಂದ್ ದಿವ್ಸಕ್ಕೆ ಎಷ್ಟು ಹೋಯ್ತಾರೆ ಪೇಮೆಂಟ್, ಅದು ಖರ್ಚು ಇಟ್ಟಿತ್ತು ಮನಿದ್ ಕೇಳ್ರಿ. ಗ್ಯಾಸಿನ ಬೆಲೆ ಏರೈತಿ, ಕರೆಂಟ್ ಬಿಲ್ ಎಲ್ಲ ದೊಡ್ಡ ಅಸ್ಬಿದೈತ್ರಿ. ಬಾಳೆ ಮಾಡೋದು ಜೀವನ ವಾಜಿಗೆ ಬಿಡತಿ. ಈಗ ನೀವು ಏನ್ ಮಾಡ್ಕೊತಾ ಇದ್ದೀರಿ ವೃತ್ತಿಯಲ್ಲಿ? ನಿಮ್ಮದು ಕೂಡ ನಾವು ಡ್ರೈವಿಂಗ್ ಮಾಡ್ತೀವಿ. ಡ್ರೈವಿಂಗ್ ಮಾಡ್ತಾ ಇದ್ದೀರಾ? ಕ್ರೂಸರ್ ಡ್ರೈವರ್. ಸಮಸ್ಯೆಗಳು ನಿಮ್ಗೂ ಕೂಡ ಎದುರಾಗಿದ್ದಾವೆ? ತುಂಬಾ ಸಮಸ್ಯೆ ರೀ. ಮೊದಲೆಲ್ಲ ನೋಡ್ರಿ ಬಸ್ ಫ್ರೀ ಇರಕ್ಕಿಂತ ಮುಂಚೆ ರೀ ಎಲ್ಲರೂ ಗಾಡಿ ಬಾಡಿಗೆ ಮಾಡ್ತಿದ್ರಿ. ಬಾಡಿಗೆ ಮಾಡ್ಕೊಂಡು ಅಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಹೋಗಿದ್ವಿ. ಎಲ್ಲ ಹೆಣ್ಮಕ್ಳು ಬಿಟ್ಟಾರೆ ಬಸ್ ಫ್ರೀ ಅಂತಲೇ ಗಾಡಿ ಬಾಡಿಗೆ ಉಳಿದು ಬಿಟ್ಬಿಟ್ಟಾರೆ. ಬಸ್ಸಿಗೆ ಹೋಗ್ಬಿಡ್ತಾರೆ ರೀ. ಮತ್ತು ರೊಕ್ಕನೇ ಇಲ್ಲಲ್ರಿ. ಅದ ಈಗ ಮತ್ತಿದಕ್ಕೆ ರೊಕ್ಕ ಕೊಡ್ದಕತ್ತಿ. ಹಿಂಗಾಗಿ ಸಮಸ್ಯೆ ರೀ. ಯಾಕಂದ್ರೆ ಹೊರಗೆ ಅಡ್ಡಾಡಾರ ಅಂದ ಗಂಡ್ಮಕ್ಳಿಗೆಲ್ಲ ಬೈಕ್ ಅದಾವ್ರಿ, ಹೆಣ್ಮಕ್ಳಿಗೆ ಇದು ಈಗ ಗಾಡಿ ಮಾಡಿ ಇಡ್ಬೇಕ್ರಿ. ಮತ್ತು ಹೆಣ್ಮಕ್ಳು ಮತ್ತು ಬಸ್ಸಿಗೆ ಹೊಂಟ್ರೆ ಮತ್ತು ನಾವೇನು ನೋಡ್ಬೇಕ್ರಿ. ದೊಡ್ಡ ಸಮಸ್ಯೆ ಐತ್ರಿ. ಅಂದ್ರೆ ಈಗ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳಿಂದ ವಿಶೇಷವಾಗಿ ಡ್ರೈವರ್ಸ್ಗಳಿಗೆ ತುಂಬಾ ತೊಂದರೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಫುಲ್ ಅಂದ್ರೆ ಮಾತಾಡಲ್ರಿ ಅದ್ರ ಬಗ್ಗೆ. ಅಷ್ಟು ತೊಂದರೆ ಆಗೈತ್ರಿ. ಹೇಳ್ಬೇಕಂದ್ರೆ ಭಾಳ ತೊಂದರೆ ಇದೆ. ಹೆಂಗಂದ್ರೆ ಈಗ ಮನೆ ಖರ್ಚನ ಭಾಳ ಐತ್ರಿ. ಎಲ್ಲ ಹೆಂಡ್ರು ಮಕ್ಕಳು ಬದುಕೋದು ದೊಡ್ಡ ಜಡ ಐತಿ. ಮೊದ್ಲ ಮನಿ ಬಾಡಿಗೆ ಇಂಥ ಸೀಟ ಎಲ್ಲ ಬಾಳೆ ಮಾಡೋದು ದೊಡ್ಡ ವಜನ ಐತ್ರಿ. ಅಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬರೋಕ್ಕಿಂತ ಪೂರ್ವದಲ್ಲಿ ನಿಮ್ದು ಚೆನ್ನಾಗಿ ನಡೀತಾ ಇತ್ತು. ಹಾಗಾದ್ರೆ ಒಟ್ಟಾರೆ ನಿಮ್ಮ ವಾಹನದ ಏನೇ ಆಗಿರ್ಬೋದು, ಬಾಡಿಗೆಗಳಾಗಿರ್ಬೋದು ಅಂತದೆಲ್ಲವೂ ಕೂಡ ನಡೀತಾ ಇತ್ತು ಹಾಗಾದ್ರೆ? ಮೊದಲು ಚೆನ್ನಾಗಿನೇ ಇತ್ತಲ್ರಿ. ಯಾಕಂದ್ರೆ ಎಲ್ಲ ಮೊದಲು ದುಡುಕಿ ಫುಲ್ ಇತ್ರಿ. ಈಗೆಲ್ಲ ಮೊದಲು ಅಷ್ಟಿದ್ರು ಅಷ್ಟ ತ್ರಾಸ ಇತ್ರಿ. ಈಗ ತೀರಾ ಹೆಚ್ಚಿಗೆ ತ್ರಾಸ. ಅಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದ್ರಿ ಅಂತ ಹೇಳ್ತಾ ಇರುವಂತದ್ದು ನೀವು? ಈ ಗ್ಯಾರಂಟಿ ಇದನ್ನ ಆಸೆ ಬ್ಯಾನ್ ಹಚ್ಚಿಸಿ ನಮ್ಮನ್ನ ಕೆರೆ ತಳ್ಳ್ಯಾರಿ. ಇದಿಷ್ಟು ಈ ಒಂದು ಸಂದರ್ಭದಲ್ಲಿ ಡ್ರೈವರ್ಸ್ಗಳು, ಆಟೋ ಡ್ರೈವರ್ಸ್ ಆಗಿರ್ಬೋದು, ಕ್ರೂಸರ್ ಡ್ರೈವರ್ಸ್ಗಳಾಗಿರ್ಬೋದು, ಸೊ ಅವರ ಒಂದು ಅನಿಸಿಕೆ ಆಗಿರುವಂಥದ್ದು. ಅಂದರೆ ಇಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು, ಎಲ್ಲರೂ ಕೂಡ ಒಂಚೂರು ಗಮನ ಹರಿಸಬೇಕು. ಕೇವಲ ಯಾವ್ಯಾವುದಕ್ಕೂ ಗಮನ ಹರಿಸ್ತಾ ಇರ್ತೀರಿ. ಬಹುತೇಕ ಅಂದರೆ ಈ ಜವಾಬ್ದಾರಿಗಳನ್ನ ತೆಗೆದುಕೊಳ್ಳುವಂಥ ಕೆಲಸ ಆಗಬೇಕು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ನಮ್ಮ ಪ್ರಧಾನಮಂತ್ರಿಗಳಾಗಿರ್ಬೋದು, ಬಹುತೇಕ ಆದರೆ ತೈಲವನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇರೋ ಕಾರಣದಿಂದಾಗಿ ಸೊ ಇದಕ್ಕೆ ಒಂದು ಆಶ್ವಾಸನೆ ಅಂತದ್ದು ಏನಾದರೂ ಕೊಡಬೇಕಾಗತ್ತೆ. ಈಗ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಯಾವ ರೀತಿಯಾಗಿ ಆಶ್ವಾಸನೆಯನ್ನು ಕೊಟ್ಟರು ಆರಂಭದಲ್ಲಿ, ಈಗ ತೈಲ ಸಿಗ್ತಾ ಇಲ್ಲ, ಇನ್ನೇನು ಬೇರೆ ಬೇರೆ ಸಮಸ್ಯೆಗಳು ಆಗ್ತಾ ಇದ್ದಾವೆ. ಈ ಸಮಸ್ಯೆಗಳಿಗೆ ಒಂದು ಪರಿಹಾರ ನಿಮ್ಮಿಂದ ಕೊಡೋದಕ್ಕಾಗದೇ ಇದ್ರೂ ಕೂಡ ಒಂದು ಭರವಸೆನಾದರೂ ನೀವು ಅಟ್ಲೀಸ್ಟ್ ಕೊಡಬೇಕಾಗತ್ತೆ ಅನ್ನುವಂಥದ್ದು ಇಲ್ಲಿನ ಜನಗಳು ಹೇಳ್ತಾ ಇರುವಂಥ ಒಂದು ಮಾತಾಗಿದೆ.